ಸ್ನೇಹಿತರೆ ನಮಸ್ಕಾರ. ನಾನು ಇತ್ತೀಚೆಗೆ ಚೆನ್ನೈಗೆ ಹೋಗಿದ್ದೆ. ಚೆನ್ನೈಗೆ ಹೋದ್ಮೇಲೆ ಮರೀನಾ ಬೀಚ್ಗೆ ಹೋಗಿಲ್ಲ ಅಂದ್ರೆ ಹೇಗೆ? ಸೊ ಮರೀನಾ ಬೀಚ್ಗೆ ಹೋದಾಗಿನ ನನ್ನ ಅನುಭವವನ್ನ ತಿಳಿಸುವ ಸಣ್ಣ ಪ್ರಯತ್ನ. ಅದಕ್ಕೂ ಮುಂಚೆ ಮರೀನಾ ಬೀಚ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಮರೀನಾ ಬೀಚ್ ಇಡೀ ವಿಶ್ವದಲ್ಲೇ 2ನೇ ಅತಿ ಉದ್ದದ ನಗರ ಬೀಚ್ ಆಗಿದೆ. ಟೋಟಲ್ ಆಗಿ 13 ಕಿಲೋಮೀಟರ್ ಉದ್ದ ಇರುವಂತಹ ಈ ಬೀಚ್ 1881ರಲ್ಲಿ ಗವರ್ನರ್ ಆಗಿದ್ದ ಸರ್ ಮೌಂಟ್ ಸ್ಟುವರ್ಟ್ ಎಲ್ಫಿನ್ಸ್ಟೋನ್ ಅವ್ರಿಗೆ ತುಂಬಾ ಇಷ್ಟ ಆಗಿದ್ದಂತ ಬೀಚ್ ಅಂತ ಇದು. ಆದ್ರಿಂದಾನೇ ಅವರು ಕೆಲವು ಅಭಿವೃದ್ಧಿ ಕೆಲಸಗಳನ್ನ ಸಹ ಈ ಬೀಚ್ ನಲ್ಲಿ ಮಾಡಿಸಿದ್ದಾರೆ. ಹಾಗೆ ಈ ಒಂದು ಬೀಚ್ಗೆ ಮರೀನಾ ಬೀಚ್ ಅಂತ ಹೆಸರಿಟ್ಟಿದ್ದು ಅವರೇನೆ. ಮರೀನಾ ಅಂದ್ರೆ ಇಟಾಲಿಯನ್ ವರ್ಡ್. ಇಟಾಲಿಯನ್ ಪದದಲ್ಲಿ ಮರೀನಾ ಅಂದ್ರೆ ನೀರಿನಿಂದ ಕೂಡಿದ ಒಂದು ದಡ ಅಂತ ಅರ್ಥ. ನನಗೂ ಗೊತ್ತಿರ್ಲಿಲ್ಲ, ಯಾರೋ ಇಂಗ್ಲೆಂಡ್ ಪ್ರಿನ್ಸಸ್ ಹೆಸರಿರ್ಬೋದು ಮರೀನಾ ಅಂತ ಅನ್ಕೊಂಡಿದ್ದೆ. ಹಾಗೆ ಈ ಬೀಚ್ಗೆ ಭೇಟಿ ನೀಡಿದ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಮಕ್ಕಳಿಗೆ ಅಂತ ಒಂದು ಆಟ ಆಡುವಂತ ಪ್ಲೇಸಸ್ ಸಹ ಇದೆ. ಫಾಸ್ಟ್ ಫುಡ್ ಐಟಮ್ಸ್ ಆಗಿರ್ಬೋದು ಎಲ್ಲ ಸಿಗುತ್ತೆ. ಹಾಗೆ ತಿನ್ನೋದಕ್ಕೆ ಅಂತ ಹಲವಾರು ಅಂಗಡಿಗಳು ಇಲ್ಲಿ ಕಾಣಸಿಗುತ್ತೆ. ಜೋಳ ಆಗಿರ್ಬೋದು, ಕಬ್ಬಿನ ಜ್ಯೂಸ್ ಆಗಿರ್ಬೋದು, ಆ ಒಂದು ಬೀಚ್ ಬಳಿ ಇದೆಲ್ಲ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿತ್ತು. ಹಾಗೆ ಕಡಲ ತೀರದ ಪ್ರದೇಶಗಳಲ್ಲಿ ವಾಸಿಸುವಂತ ಜನರು ತುಂಬಾ ಅದೃಷ್ಟವಂತರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೆಟ್ಟ ಗುಡ್ಡಗಳು, ನದಿ, ಸಮುದ್ರ, ಈ ಸಮುದ್ರದ ಅಲೆಗಳ ಸದ್ದು ಇವೆಲ್ಲ ಕೇಳ್ಕೊಂಡು ಬೆಳೆದಿರ್ತಾರೆ. ಕೆಲವೊಂದು ಹವಾಮಾನ ವೈಪರೀತ್ಯಗಳಿಂದ ಉಂಟಾದ ಘಟನೆಗಳನ್ನ ಬಿಟ್ರೆ ತುಂಬಾ ಚೆನ್ನಾಗಿ ಲೈಫ್ ನ ಈ ಒಂದು ಪ್ರದೇಶಗಳಲ್ಲಿರೋರು ಎಂಜಾಯ್ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಹಾಗೆ ಕುದುರೆ ಸವಾರಿ ಹೋಗಿದ್ವಿ, ತುಂಬಾ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯನ್ಸ್ ಸಹ. ಹಾಗೆ ತಮಿಳುನಾಡಿನ ರಾಜಕಾರಣಿಗಳಾದ MGR, ಜಯಲಲಿತಾ, ಅಣ್ಣಾದುರೈ, ಕರುಣಾನಿಧಿ ಮುಂತಾದವರ ಸ್ಮಾರಕಗಳು ಸಹ ಈ ಮರೀನಾ ಬೀಚ್ ನಲ್ಲಿ ನಿರ್ಮಾಣಗೊಂಡಿವೆ. ನಿಮ್ಮಲ್ಲಿ ಯಾರೆಲ್ಲ ಚೆನ್ನೈನ ಮರೀನಾ ಬೀಚ್ಗೆ ಹೋಗಿದ್ದೀರಾ? ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. KA07 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.